ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗಿನ ಕೆಲಸ ಎಲ್ಲ ಮುಗೀತು. ತಿಂಡಿ ಆಯಿತು, ನೆಲೆ ಒರೆಸಿದ್ದಾಯಿತು, ಆಮೇಲೆ ಬಟ್ಟೆ ಕೂಡ ವಾಶ್ಗೆ ಹಾಕಿದೆ. ಸ್ವಲ್ಪ ಇವತ್ತು ಬಿಸಿಲು ಬಂದಿದೆ ಅಲ್ಲ, ಅದಕ್ಕೆ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ, ಅದನ್ನು ಕೂಡ ಒಣಗಿಸಿದ್ದೀನಿ. ಬೆಳಗಿನ ಕೆಲಸ ಒಂದು ರೌಂಡು ಮುಗೀತು, ಸ್ನಾನ ಕೂಡ ಆಗಿದೆ. ಇನ್ನೇ ಮಧ್ಯಾಹ್ನ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಇಷ್ಟು ಬೇಗ ಮಾಡಲ್ಲ, ಸ್ವಲ್ಪ ಲೇಟಾಗೇ ಮಾಡ್ತೀನಿ. ಏನಕ್ಕೆ ಅಂದರೆ ರೈಸು ಸಾಂಬಾರು ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಇವಾಗ ಊಟ ಚೆನ್ನಾಗಿ ಹೋಗುತ್ತೆ. ಚಳಿ ಬೇರೆ, ಬರೀ ಮಳೆ ಬೀಳ್ತಾ ಇದ್ದರೆ ಓಕೆ ಆಗಿತ್ತು. ಬಟ್ ಚಳಿನೂ ಸ್ಟಾರ್ಟ್ ಆಗಿದೆಯಲ್ಲ, ಚಳಿಗೆ ರೈಸ್ ಮಾಡಿಟ್ರೆ ತಣ್ಣಗಾದರೆ ಅದನ್ನು ಊಟ ಮಾಡಬೇಕು ಅಂತ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ. ಯಾಕಂದರೆ ನಾನು ಹೇಗಾದರೂ ತಿನ್ಬೋದು. ನನ್ನ ಮಗಳು ಪಾಪ ಅವಳಿಗೂ ಕೋಲ್ಡ್ ಎಲ್ಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ, ತಣ್ಣ ಆಹಾರ ಎಲ್ಲ ಹಾಕಿ. ಅದಕ್ಕೆ ಬಿಸಿ ಬಿಸಿದೇ ಹಾಕೋಣ ಅಂತ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ಕೊತೀನಿ. ಬಿಸಿಲು ಒಂದ್ಸರಿ ಬರುತ್ತೆ ಹೋಗುತ್ತೆ, ನೋಡಬೇಕು. ಬಟ್ಟೆಗಳೆಲ್ಲ ಒಣಗ್ತವೆ ಅನಿಸುತ್ತೆ. ಇವೆಷ್ಟೊತ್ತು ಸುಮಾರು ಹೊತ್ತು ಬಿಸಿಲು ಬಂದಿತ್ತು. ಟಿ ವಿಲೆಲ್ಲ ತೋರಿಸ್ತಾ ಇದ್ರು ಮಧ್ಯಾಹ್ನದಿಂದ ಮತ್ತೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಗೊತ್ತಿಲ್ಲ, ಇವತ್ತು ವಾತಾವರಣ ನೋಡಿದ್ರೆ ಮಳೆ ಬರಲ್ವೇನೋ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಇವಾಗ. ಜಾಸ್ತಿಯಾಗಿ ಕಾಫಿ ಕುಡಿಯಲ್ಲ, ವಾರದಲ್ಲಿ ಒಂದು 3 ಸರಿ 2 ಸರಿ ಅಷ್ಟೇ ನಾನು ಕುಡಿಯೋದು. ಇವಾಗ ಸ್ನಾನ ಕೂಡ ಆಯ್ತಲ್ಲ, ಮಳೆ ಹೊರಗಡೆ ವಾತಾವರಣ ಇರೋದಕ್ಕಾಗಿ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇದೆ. ಅದಕ್ಕೆ ಏನು ಅನಿಸುತ್ತೆ. ಕಾಫಿ ಕುಡಿಯೋಕ್ಕೂ ಮೊದಲು ಒಂದು ಚಿಕ್ಕದೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಅವಳು ಮಲಗಿದಾಗಲೇ ಆ ಕೆಲಸ ಮಾಡಬೇಕು. ಇಲ್ಲಾಂದರೆ ಮತ್ತು ನನಗೆಲ್ಲ ಕನ್ಫ್ಯೂಸ್ ಮಾಡಾಕ್ತಾಳೆ. ಅದೇನು ದೊಡ್ಡ ಕೆಲಸ ಅಲ್ಲ, ಸ್ವಲ್ಪ ದಿನಸಿ ಐಟಮ್ ಬರೆಯೋದಿತ್ತು. ಬರೆದಿಡು ತಗೊಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಬರೆದು ವಾಟ್ಸಪ್ ಮಾಡಿದ್ರೆ ತಗೊಬರ್ತಾರಲ್ಲ ಅಂತೇಳಿ ಬರಿಬೇಕಿವಾಗ. ಇಲ್ಲಾಂದರೆ ನನ್ನ ಮಗಳು ಅಷ್ಟೇ ತಾನೇ ಎಲ್ಲ ಬರೆದಾಕ್ತಾಳೆ. ನಾನು ದಿನಸಿ ಐಟಮ್ಮ ಜಾಸ್ತಿಯಾಗಿ ತರಿಸಲ್ಲ, ಸ್ವಲ್ಪ ಮಾತ್ರ ತರಿಸ್ಕೋತೀನಿ. 1/4 kg, ಇವಾಗ ಸಾಸಿವೆ ಜೀರಿಗೆ ಅದೆಲ್ಲ ಒಂದು 100 ಗ್ರಾಮು ಆ ಥರ ತರಿಸ್ಕೋತೀನಿ. ಸ್ವಲ್ಪ ಸ್ವಲ್ಪನೇ ಬೇಕು ಅಂದರೆ ಮತ್ತೆ ತರಿಸ್ಕೊಂಡ್ರೆ ಆಯಿತು ಅಂತೇಳಿ. ಯಾಕಂದರೆ ಇವಾಗ ಅಡುಗೆ ಮಾಡೋದು ಇಬ್ಬರಿಗೆ ಅಲ್ವಾ. ನಮ್ಮ ಶ್ರೇಯು ಎಲ್ಲೋ ಚೂರು ಪಾರು ತಿಂದ್ಕೊತಾನೆ ಅಷ್ಟೇ. ಅದು ಬಿಟ್ಟರೆ ನನ್ನ ಮಗಳು ತಿನ್ನೋದೇ ಇಲ್ಲ. ಏನಾದರೂ ರೈಸು ಸ್ಮ್ಯಾಶ್ ಮಾಡಿಕೊಟ್ರೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತಿಂತಾಳೆ ಅಷ್ಟೇ. ಅದು ಇವಾಗ ಚಾಕ್ಲೇಟ್ ಎಲ್ಲ ತಿನ್ನೋದು ಕಲ್ತಿದ್ದಾಳೆ. ಅದು ಬಿಟ್ಟರೆ ರೈಸು ತರಿಸಲ್ಲ, ಯಾಕಂದರೆ ರೈಸು ಒಂದು ವಾರ ಆಯಿತು ಅಷ್ಟೇ. ನಾವು ರೈಸ್ ಜಾಸ್ತಿ ತಿನ್ನೋದಕ್ಕೋಸ್ಕರ 25 kg ಬ್ಯಾಗ್ನೇ ತರಿಸ್ಕೊಬಿಡ್ತೀನಿ. ಅದು ಸುಮಾರು ದಿನ ಬರುತ್ತೆ ನಮಗೆ. ಜಾಸ್ತಿ ನಾವು ರೈಸ್ ಐಟಮ್ಮೇ ಮಾಡೋದಲ್ವ, ಮುದ್ದೆ ಎಲ್ಲ ಅಂದರೆ ತಿಂತೀವಿ, ಅಂದರೆ ಜಾಸ್ತಿ ಮನೆಯಲ್ಲೆಲ್ಲ ಮಾಡಲ್ಲ ಮುದ್ದೆ ಎಲ್ಲ. ಅದು ಬಿಟ್ಟರೆ ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ ಇದೆ, ಅದನ್ನು ಬರೆದು ವಾಟ್ಸಪ್ ಮಾಡಿಬಿಡ್ತೀನಿ, ತಗೊಬರ್ತಾರೆ. ಅಷ್ಟೊತ್ತಿಗೆ ಹೊರಗಡೆ ಯಾರೋ ಡೋರ್ ಬಡ್ದಂಗೆ ಆಯಿತು. ಯಾರು ಅಂತೇಳಿ ನೋಡಿದೆ, ಅದು ನಮ್ಮ ಓನರು. ಕಾರು ಹೊರಗಡೆ ಇತ್ತು, ಅವರು ಕಾರ್ ಒಳಗಡೆ ಹಾಕ್ತೀನಿ ಶೆಡ್ ಒಳಗಡೆ, ಹೊರಗಡೆ ಅದೇನೋ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತೇಳಿ ಕೀ ತಗೊಂಡೋಗಿ ಒಳಗಡೆ ಹಾಕಿ ಹಾಗೆ ಕೀ ಕೊಟ್ಟೋದ್ರು. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ಲು. ಅವಳು ಎದ್ದ ತಕ್ಷಣವೇ ಯಾಕೋ ರಗಳೆ ಸ್ಟಾರ್ಟ್ ಮಾಡಿದ್ಲು, ಅಲ್ಲೋಗೋಣ ಇಲ್ಲೋಗೋಣ ಅಂತೇಳಿ. ಹಾಲು ಕುಡಿಸ್ತೀನಿ ಬಾ ಅಂಥೇಳಿ ಹಾಲು ತಗೊಬಂದು ಕುಡಿಸ್ಲಿಕ್ಕೆ ಹೋದ್ರೂ ಬೇಡ ಅಂಥೇಳಿ ರಗಳೆ ಮಾಡಿದ್ಲು. ಅಂದರೆ ಅವಳಿಗೆ ಸ್ವಲ್ಪ ನನಗನ್ನಿಸ್ತು ಕೋಲ್ಡ್ ಆಗ್ತಾ ಇದೆಯೇನೋ, ಅದಕ್ಕೆ ಈ ಥರ ರಗಳೆ ಮಾಡ್ತಾಯಿದ್ದಾಳೆ ಅಂತ. ಆಮೇಲೆ ಟಿ ವಿ ಹಾಕ್ಕೊಡ್ತೀನಿ ನೋಡ್ತಾನಾದ್ರೂ ಹಾಲು ಕುಡಿ ಅಂತ ಹೇಳಿದ್ರು ಕೂಡ ಕುಡ್ದಿಲ್ಲ. ಆಮೇಲೆ ಹೊರಗಡೆ ಕರ್ಕೊಂಡೋಗಿ ಆ ಕಡೆ ಓಡಾಡಿಸಿ ಹಾಲು ಕುಡಿಸ್ಕೊಂಡು ಬಂದೆ. ಎಲ್ಲೋಗ್ಬೇಕು ನೀನು? ಅಲ್ಲೆಂತಕ್ ಮಗಳೇ? ಹೊರಗೆ ಎಂತಕ್ ಹೊರಗೆ? ಎಂತಕ್ ಮಗಳೇ ಹೊರಗೆ? ಬಾಯಿ ಕುಡಿದಿದ್ವಾ? ಎಂತಕ್ಕ? ಬಾ ಇಲ್ಲಿ ಬಾ. ಅಲ್ಲಿ ನೋಡಲ್ಲಿ ಡೋರ ಬಂದಿತ್ತು ನೋಡು. ಬಾ ಇಲ್ವಾ? ಓಡಿ ಬಾ ಇಲ್ಲಿ ಬಾ. ಬಾರ ಇಲ್ವಾ? ಇಲ್ಲಿ ಕೂರ್ಸಿತೀನಿ ಬಾ, ಇಲ್ಲಿ ಕೂತ್ಕೋ, ಹಾಯ್ ಕೂರ್ಸ್ತೀನಿ ಬಾ. ಬಾರ ಇವಾಗ ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್. ಕೆಳಬಿದ್ದೋತರೀಗ ಡಮ್ 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 ಡಮ್
ಹೊರಗಡೆ ಕರ್ಕೊಂಡು ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಆದ್ಲು, ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೋಸ್ಟ್ಲಿ ಅವಳಿಗೆ ಕೋಲ್ಡ್ ಆಗ್ತಾ ಇದೆ ಅನಿಸುತ್ತೆ, ಅದಕ್ಕೆ ಆ ಥರ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಹಾಗೆ ಅಲ್ವಾ, ಕೋಲ್ಡ್ ಆಗುವಾಗ ಗಂಟ್ಲು ಎಲ್ಲ ಕೆರೆತ ಸ್ಟಾರ್ಟ್ ಆಗುತ್ತೆ, ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಅವಳಿಗೆ ಆಗುತ್ತೇನೋ, ಯಾಕಂದರೆ ಶ್ರೇಯಿಗೆ ಸ್ವಲ್ಪ ಆಗಿದೆ ಅಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅವಳು ಮಾತಾಡ್ತಾ ಇದ್ದಾಳೆ. ಮನೆಯಲ್ಲಿ ಏನಿಲ್ಲ ಅಂದರೂ ಫಸ್ಟು ಮಕ್ಕಳು ಆರಾಮಾಗಿರ್ಬೇಕು. ಅವ್ರು ಹುಷಾರಾಗಿದ್ದರೆ ಎಲ್ಲ ಸರಿ ಇರುತ್ತೆ. ಅವ್ರು ಹುಷಾರಾಗಿಲ್ಲ ಅಂತಂದರೆ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇವಾಗ ಇಬ್ಬರಿಗೂ ಒಂದೇ ಸಾರಿ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟೊಂದೇನೂ ಆಗಿಲ್ಲ, ಲೈಟಾಗಿ ಆಗಿದೆ, ಪರವಾಗಿಲ್ಲ. ನಾನು ಲಾಸ್ಟ್ ಟೈಮ್ ತಂದಿರೋದು ಸಿರಪ್ ಎಲ್ಲ ಇತ್ತು, ಅದನ್ನೇ ಹಾಕಿದ್ದೀನಿ, ಅದನ್ನೇ ಹಾಕಿ ಸ್ಕೂಲಿಗೆ ಕೂಡ ಕಳಿಸಿದ್ದೀನಿ. ನೋಡಬೇಕು ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಹೇಗಾಗಿರುತ್ತೆ ಅಂತ. ದಿನಸಿ ಐಟಮ್ ಎಲ್ಲ ವಾಟ್ಸಪ್ ಮಾಡಿದೆ. ನಮ್ಮ ಮನೆಯವರು ಇಲ್ಲ ಡಿಮಾರ್ಟ್ಗೆ ಹೋಗೋಣ ಬಾ ಅಂತ ಹೇಳಿದ್ರು, 3 ಗಂಟೆಗೆ ಬರ್ತೀನಿ, ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿದ್ರು. ಹ್ಞೂ ಸರಿ ಆಯಿತು ಅಂತ ನಾನು ಹೇಳಿದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಹಂಗೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಬೇಡ ಮಕ್ಕಳು ಕರ್ಕೊಂಡು ಮತ್ತೆ ಹೋಗೋದು, ನಾಳೆಯಿಂದ ಶ್ರೇಯು ಕೂಡ ಟೆಸ್ಟ್ ಇದೆ, ಅದಕ್ಕೆ ಇವತ್ತು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಚಳಿ ಬೇರೆ ಅಂತ ಹೇಳಿ. ಇವಾಗ ದಿನಸಿ ಎಲ್ಲ ಏನು ತಗೊಬರ್ತಾರೆ, ಏನು ತೊಂದರೆ ಇಲ್ಲ. ಇನ್ನು ಚಿಕ್ಕ ಪುಟ್ಟ ಥಿಂಗ್ಸ್ ಬೇಕಾಗಿತ್ತು, ಅದನ್ನು ಒಂದು 3-4 ದಿನ ಬಿಟ್ಟು ಹೋಗಬೇಕು ಅಂತ ಇದ್ದೀವಿ. ನಾನು ಜಾಸ್ತಿಯಾಗಿ ಹೊರಗಡೆ ಹೋಗಲ್ಲ. ಏನಾದ್ರು ಬೇಕು ಅಂತಂದರೆ ನಮ್ಮ ಮನೆಯವ್ರ ಥರ ಕೇಳ್ತೀನಿ, ಅವ್ರು ತಗೊಬರ್ತಾರೆ. ನಾನೇ ಹೋಗಿ ತರಬೇಕು ಅಂತೇನಿಲ್ಲ, ಚಿಕ್ಕ ಪುಟ್ಟ ಐಟಮ್ ಇದ್ದರೂ ಕೂಡ ಅವರೇ ತಗೊಬರ್ತಾರೆ. ಒಂದು 2 ಡೇಸ್ ಬಿಟ್ಬಿಟ್ಟು ಇಲ್ಲ ಸ್ಯಾಟರ್ಡೇ ಹೋಗ್ಲಿಕ್ಕಾದರೆ ಹೋಗಬೇಕು ಅಂತ ಇದ್ದೀವಿ. ನೋಡ್ತೀನಿ. ನನಗೆ ನಿದ್ರೆನೇ ಸರಿ ಆಗ್ತಾಯಿಲ್ಲ, ನಿದ್ರೆ ಬೇರೆ ಬರ್ತಾಯಿದೆ. ನೋಡ್ಬೋದು ನೀವು ನನ್ನ ಕಣ್ಣ ಹೆಂಗಾಗಿದೆ ಅಂತ. ಇವಾಗ ಮಲ್ಕೊಳ್ಳೋಕ್ಕಂತೂ ಆಗಲ್ಲ. ನನಗೆ ಡೇ ಟೈಮಲ್ಲಿ ಮಲಗಿದ್ರೆ ಅದು ಇವಾಗ ಮಗಳು ಮಲಗಿರ್ತಾಳಲ್ಲ, ಆ ಟೈಮಲ್ಲಿ ಮಲಗಿದ್ರೆ ಯಾರಾದರೂ ಬಂದು ಕರೆದ್ರೇನೋ, ಡೋರ್ ಬಡಿದ್ರೇನೋ, ಆ ಥರ ಏನೋ ಅನಿಸ್ತಾ ಇರುತ್ತೆ. ಅದಕ್ಕೆ ನಿದ್ರೆ ಕರೆಕ್ಟಾಗಿ ಬರೋಲ್ಲ. 3:30 ಅಷ್ಟೊತ್ತಿಗೆ ಮಲಗಿದ್ರೆ 1 ಟೈಮ್ 1 ಅವರ್ ಆ ಥರ ನಿದ್ದೆ ಮಾಡಿ ಎದ್ದು ಬಿಡ್ಬೋದು. ನಾನು ಇವಾಗ ನಾನು ಮಲಗೋದೆ 1 ಗಂಟೆ ಆಗುತ್ತೆ. 1 ಗಂಟೆಯಿಂದ 1ರಿಂದ 2, 3, 4, 5, 5:30 ಅಷ್ಟೇ. 5:30ಗೆ ಎದ್ದೇಳಬೇಕು, ಯಾಕಂದರೆ ಶ್ರೇಯುಗೆ ಸ್ನ್ಯಾಕ್ಸು ಲಂಚು ಹೇಳಿ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಧನ್ಯವಾದ.